ರಮೇಶ್ ಜಾರಕಿಹೊಳಿ ಭೇಟಿ. ಇಂದು ಅಥಣಿಗೆ ಗೋಕಾಕ್ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು ಭೇಟಿ ನೀಡಿದರು. ಈ ವೇಳೆ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಕುರಿತು ಹಲವು ಮಹತ್ವದ ವಿಚಾರಗಳನ್ನು ಹಂಚಿಕೊಂಡರು. ಉಪಚುನಾವಣೆಗಳ ಬಗ್ಗೆ ಮಾತನಾಡಿದ ಜಾರಕಿಹೊಳಿ ಅವರು ರಾಜ್ಯದಲ್ಲಿ ನಡೆಯಲಿರುವ 2 ಉಪಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ನಿಶ್ಚಿತವಾಗಿ ಗೆಲುವು ಸಾಧಿಸುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಇದಲ್ಲದೆ ಲಕ್ಷ್ಮಣ್ ಸವದಿ ಅವರು ಮರಳಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುವ ಸಾಧ್ಯತೆಗಳ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಅವರು ಸವದಿ ಅವರನ್ನು ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಟ್ಟಾರೆ ಜಾರಕಿಹೊಳಿ ಅವರ ಈ ಹೇಳಿಕೆಗಳು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿವೆ. ವರದಿ ಕಿರಣ್ ಪಾಟೋಳೆ. ಮೊದಲನೇದಾಗಿ ಬಸವನಪಳ್ಳಿ ಯತ್ನಾಳ್ ಅವರು ಉಚ್ಚಾಟನಾದ ದಿನದಿಂದ ಒಳ್ಳೆಯ ಕರೆತರು ಪ್ರಯತ್ನ ಮಾಡ್ತಿದ್ದೆ. ಒಂದು ಒಳ್ಳೆಯ ಸಂಕೇತ. ಮುಂದಿನ ದಿನದಲ್ಲಿ ಒಳ್ಳೆ ವಾಪಸ್ ಬರಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಸವನಪಳ್ಳಿ ಬರಲಿಕ್ಕೆ ಒಂದು ವೇದಿಕೆ ಸಜ್ಜಾಗಿದೆ. ಅದು ಬಂದರೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ಒಂದು ಹಿಂದೂ ಸಂಘಟನೆಗೋಸ್ಕರ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸಮಾಜದ ಕ್ರೋಢೀಕರಣ ಮಾಡೋಕ್ಕೆ ಒಳ್ಳೆಯದಾಗ್ತದೆ. ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ಸರ್, ಬಿಜೆಪಿಯವರು ಮತಯಾಚನೆಯಲ್ಲಿ ಹಿಂದುತ್ವವನ್ನು ಆಧಾರವಾಗಿ ಇಟ್ಕೊಂಡು ಮತವನ್ನು ಕೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ಆರೋಪ. ಇದಕ್ಕೆ ತಾವು ಏನು ಹೇಳ್ತಾರೆ? ಅದು ಕಾಂಗ್ರೆಸ್ನ ಪ್ರತಿ ಸಲ ಮಾಡುವಂಥ ರೂಢಿ. ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ. ನಮ್ಮ ಪಕ್ಷ ಇರೋದು ಹಿಂದುತ್ವ ಮೇಲೆ. ಪಕ್ಷದ ಮೂಲ ಸಿದ್ಧಾಂತ ಹಿಂದುತ್ವವೇ. ಅದೇನು ಅದ್ರ ಬಗ್ಗೆ ಪದೇ ಆದರೆ ಇವರು ಮತ್ತು ದಲಿತರ ಕಾಂಟ್ರಾಕ್ಟ್ ಜಾತಿ ಕಾಂಗ್ರೆಸ್ ಮಾತಾಡಿದ್ರವ, ಅದರ ಬಗ್ಗೆ ನಾವು ಚರ್ಚೆ ಮಾಡಿದೆವು. ಇಲ್ಲ ಅವರ ಪ್ರೀತಿ ಇರ್ತದೆ. ಯಾರು ಈಗ ಮುಸಲ್ಮಾನರು ಭಾಳಷ್ಟು ನಮಗೆ BJP ಪಾರ್ಟಿಗೆ ಓಟ್ ಹಾಕೋಲ್ಲ, ಅವ್ರಿಗೆ ಬಗ್ಗೆ ನಾವು ದ್ವೇಷ ಮಾಡೋದಿಲ್ಲ. ಅವರು ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪೋದಿಲ್ಲ, ಅದಕ್ಕೆ ನಾವು ಕೇಳೋದಿಲ್ಲ. ನಮ್ಮ ಹಿಂದೂ ಸಮಾಜ ನಮ್ಮ ಪಕ್ಷದ ಪರ್ಯಾಯ ಕೆಲಸ ಮಾಡ್ತೇವೆ ಅಷ್ಟೇ. ಯತ್ನಾಳ್ ಯಾವಾಗ ಬರ್ತಾರಂತ ಸರ್ ಬಿಜೆಪಿಗೆ? ಸಾಕಷ್ಟು ರೀತಿ ಹಿಂದೂ ಕಾರ್ಯಕರ್ತರು ಒಂದು ಕಡೆ ಆಶೆ ಸರ್, ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ಸ್ವಲ್ಪ ಆಶೆ ಸರ್. ಅದ್ರ ಬಗ್ಗೆ ಹೇಳ್ತೀವಿ. ಯಾವಾಗ ಬಂದರೆ ಒಳ್ಳೆಯದು. ನಾವು ಡೇ 1ದಿಂದ ಏನು ಸಸ್ಪೆಂಡ್ ಅವತ್ತಿಂದ ನಾವು ಪ್ರಾರಂಭ ಮಾಡಿದ್ವಿ. ಇದು ಒಳ್ಳೆಯ ಶುಭ ಸಂಕೇತ. ಅಂತ ಶೀಘ್ರ ನಮ್ಮ ಪ್ರತಿಪಕ್ಷ ಪಾರ್ಟಿಗೆ ಬರ್ಬೋದು. ಅವ್ರು ಹೇಳ್ತಾ ಇದ್ದಾರೆ ಸರ್, ವಿಜೇಂದ್ರ ಅವ್ರ ನಾಯಕತ್ವನೇ ಒಪ್ಪಕ್ಕೆ ರೆಡಿ ಅಲ್ಲ. ಯಾವ ರೀತಿ ವಿಜೇಂದ್ರ ಅವ್ರು ಮನವೊಲಿಸ್ತಾರೆ ಅಥವಾ ಏನು ಹೈಕಮಾಂಡ್ ಮನವೊಲಿಸುತ್ತಾ ಅಂತ ಅವ್ರು ಮರಳಿ ಬಿಜೆಪಿ ಬರ್ತಾರೋದು ನೋಡಿರಿ. ಪದೇ ನಾವು ನಾಯಕ ಒಪ್ಪಲ್ಲ, ಈ ನಾಯಕ ಹುಡುಗಾಟ ಹಾಕಟ್ಟೋದು. ಒಂದು ಸಲ ಹೇಳಿದ್ವಿ, ಒಂದು ಬಿಟ್ಟು 10 ಸಲ ಹೇಳಿದ್ವಿ, ಸಾಕು. ಅದನ್ನು ಹೈಕಮಾಂಡ್ ಹಿಂತಿರು ಮಾತಾಡೋದು ನಾವು ಬದ್ಧಾಗಿ ಕೆಲಸ ಮಾಡ್ತೀವಿ. ಬಿಜೆಪಿಯಲ್ಲಿ ಬಣ ರಾಜಕೀಯ ನಡೀತಾ ಇದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಇದ್ರ ಬಗ್ಗೆ ಹೇಳ್ತೀವಿ. ಯಾವುದು ಬಣ ರಾಜಕೀಯ ಕೇಳಿ ಬರ್ತಾ ಇದೆ ಅಂತ ಸರ್. ಎಷ್ಟೇ ಬಣ ರಾಜಕೀಯದಲ್ಲಿ ಕೊನೆಗೆ ಹೈಕಮಾಂಡಿಗೆ ಹೇಳಿದ್ರೆ ನಾವು ಒಂದಾಗಿ ಕೆಲಸ ಮಾಡ್ತೀವಿ. ಎಷ್ಟೇ ಬಣ ಎಲ್ಲ ಪ್ರಜಾವ್ಯವಸ್ಥೆಯಲ್ಲಿ ಎಲ್ಲ ಪಾರ್ಟಿಲೂ ಗುಂಪಿರುವ, ಆದ್ರೆ ಕೊನೆಗೆ ಹೈಕಮಾಂಡಿಗೆ ಹೇಳಿದ್ರೆ ಒಂದು ತಲೆಬಾಗಿ ಕೆಲಸ ಮಾಡ್ತೇವೆ. ಅಥಣಿಯಲ್ಲಿ ಕಾಂಗ್ರೆಸ್ ವೈಫಲ್ಯಗಳನ್ನ ಅದ್ರ ವಿರುದ್ಧ ಹೋರಾಡುವಂಥ ಕೆಲಸ ಆಗ್ತಲ್ಲ. ಬಿಜೆಪಿಯಲ್ಲಿ ಒಂದು ಕಡೆ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಸರ್. ಇಲ್ಲೊಂದು ಕಡೆ ಇಲ್ಲ, ಏನಿಲ್ಲ. ಕೆಲವು ಅಧಿಕಾರದ ಅಪೋಸಿಷನ್ದಾಗ ಭಾವನೆ ಆಗ್ತದೆ. ಹಂಗೆಲ್ಲ ಸಂಘಟನೆ ಇದೆ. ಎಲ್ಲ ನಾವೇ ಬಟ್ ಸ್ಲೋ ಹೋಗಲಿ. ಯಾಕಂದ್ರೆ ಬೇರೆ ಥರ ಮಾಡೋದು ಬೇಡ. ಸಮಾಧಾನಕರವಾಗಿ ತಮ್ಮ ಗ್ರಾಮದಲ್ಲಿ ತಮ್ಮ ಪಟ್ಟಣದ ಕೆಲಸ ಮಾಡ್ತಾರೆ. ನಮ್ಮ ಕಾರ್ಯಕರ್ತರು ಅಲ್ಲಿ ಗ್ರಾಮ ಮಟ್ಟದ ಕೆಲಸ ಮಾಡ್ತಾರೆ. ನಾವು ಯಾವ ಬೇಕಾದ ಕರೆದಾಗ ಬರ್ತಾರೆ. ನಾವು ನಮ್ಮ ಕಾರ್ಯಕರ್ತ ಸಂಘಟನೆ ಭಾಳ ದೊಡ್ಡ ಪ್ರಮಾಣ ಇದೆ. ಪದೇ ಬಿಜೆಪಿ ಅವ್ರು ಹೇಳ್ತಾ ಇದ್ದಾರೆ ಸರ್, ಎಲೆಕ್ಷನ್ ಆಗೋಕ್ಕಿಂತ ಈಗ ಏನು ಬಿಜೆಪಿ ಆಗ್ತಲ್ಲ, ಅದಾದ ನಂತರ ಸೇಮ್ ಬದಲಾವಣೆ ಆಗ್ತಾರೆ. ಕಾಂಗ್ರೆಸ್ ಬಿಜೆಪಿ ಅವ್ರು ಪದೇ ಆರೋಪ ಮಾಡ್ತಾಯಿದ್ರು. ಸೇಮ್ ಅವ್ರಿಗೆ ಕುರ್ಚಿ ಕಂಟಕ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ನಿಮ್ಮ ಪಕ್ಷದ ನಾಯಕರು ಯಾವಾಗ ಬದಲಾಗ್ತಾರಂತ? ನಮ್ಮ ಪಕ್ಷದ ನಾಯಕರಿಗೆ ಮನವಿ ಮಾಡ್ಬೋದೇ, ಯಾರು ಸೇಮ್ ಆಗ್ತಾರೋ ಪಕ್ಷ ಆಂತರಿಕ ಸಮಸ್ಯೆ, ನಮ್ಮ ಸಮಸ್ಯೆ ಅಲ್ಲ ಅದು. ನಮ್ಮ ನಾಯಕರಿಗೆ ನಾವು ಭಾಳಷ್ಟು ಮತ್ತೊಂದು ಸಲ ಮನವಿ ಮಾಡಿದ್ರೆ ಬದಲಾಗ್ತಾರೋ, ಅವರ ಮುಂದುವರಿತಾವೆ. ಅವ್ರು ಬಿಟ್ಟು ಅವ್ರ ಪಕ್ಷದ ಹೈಕಮಾಂಡು ಪಕ್ಷ ಶಾಸಕರಿಗೆ ಸಂಬಂಧಪಟ್ಟು ನಮಗೆ ಸಂಬಂಧ ಇಲ್ಲ. ಅದ್ರ ಚರ್ಚೆ ಮಾಡೋದು ಭಾಳ ಸೂಕ್ತ ಅಲ್ಲ ಅಂತ ಈ ಸಮಯ ಹೇಳಕ್ಕೆ ಇಷ್ಟಪಡ್ತೀವಿ. ಬಿಜೆಪಿ ಅಥಣಿಯಲ್ಲಿ ಯಾವ ರೀತಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಸ್ಟ್ರಾಂಗ್ ಮಾಡ್ತಾರೆ ಅಂತ ಸರ್? ಪದೇ ಅಥಣಿಗೆ ಭೇಟಿ ನೀಡ್ತಾರೆ. ನಾವು ನಮ್ಮ ಕಾರ್ಯಕರ್ತರಲ್ಲಿ ಒಂದು ಮನವಿ ಮಾಡ್ಬೋದು. ಈಗಾಗಲೇ ನಾನು ಈಗಿನ ಹಾಲಿ ಶಾಸಕರು ಒಳ್ಳೆ BJP ಮರಳಿ ಬರ್ತಾವೆ ಅಂತ ಸೃಷ್ಟಿ ಮಾಡ್ತಾರೆ. ಅವ್ರು ಬರ್ತಾ ಬೇರೆ ವಿಷಯ. ಅವ್ರು ಬರೋದಿಲ್ಲ, ನಾವು ತಗೋದಿಲ್ಲ. ಅದು ಕಷ್ಟ. ಯಾಕಂದ್ರೆ ಅವರು ಬಿಟ್ಟು ಹೋಗುವಾಗ ಯಾವ ಥರ ಮಾತಾಡಿದ್ರೆ ನಾವು ನಾಳೆ ಎಲೆಕ್ಷನ್ ಅಂದರೆ LED TV ತೋರಿಸ್ತೀವಿ. ಏನು ಭಾಷೆ ಮಾಡಿದ್ರು, ನಮ್ಮ BJP ಬಗ್ಗೆ ಮತ್ತು ನಮ್ಮ ಲೀಡರ್ ಬಗ್ಗೆ ಮತ್ತು ಎಲ್ಲ ನೆನಪು ಮಾಡ್ತೀವಿ. ನಮ್ಮ ಕಾರ್ಯಕರ್ತರಿಗೆ ಒಂದು ಕೈ ಮುಗಿದು ಒಂದು ಕಳ್ಕೊಳ್ಳಿ ಮನೆ ಮಾಡ್ಬೋದ್ರೆ ಅವ್ರು ಬರೋದಿಲ್ಲ. ಬಂದರೆ ಅವಾಗ ದೇವರ ಬುದ್ಧಿ ಕೂಡ ಮಾಡೋಕೆ ಬರ್ತೈತಿ. ನಾವು ಪಕ್ಷ ಸಂಘಟನೆ ಮಾಡ್ತೀವಿ. ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಲಕ್ಷ್ಮಣ ಸವದಿ ನಮ್ಮ ಪಕ್ಷ ಬರೋಕ್ಕೆ ಕೊಡೋದಿಲ್ಲ. ಬಂದರೆ ಅವಾಗ ದೇವರ ಬುದ್ಧಿ ಕೂಡ ನಾವು ಮಾಡ್ತೀವಿ. ಸರ್, ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಅಂತ ಹಾಲಿ ಶಾಸಕರ ಮಧ್ಯೆ ಮತ್ತು ನಿಮ್ಮ ಬಿಜೆಪಿ ಹೈಕಮಾಂಡ್ ನಡುವೆ? ಲಕ್ಷ್ಮಣ ಸವದಿ ಅವರು ಮರಳಿ ಅಥಣಿಗೆ ಬಿಜೆಪಿ ತರೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮ? ಯಾಕಂದರೆ ನೀವು ಹೇಳ್ಕೊಂಡಿರ್ತಾ ಇದ್ದಾರೆ, ಅವರಲ್ಲಿ ಹೇಳಲ್ಲ, ನೀವು ಹೇಳ್ಕೊಂಡಿದ್ದೀರಿ. ಇಲ್ಲ, ಯಾಕೆ ಹೇಳಪ್ಪ,
ಅವರು ಎಲ್ಲ ಪ್ರತಿ ಕೂಟ ಮಾತಾಡ್ತಾವ ಜನ. ಅವ್ರು ಹೇಳಿಲ್ಲ ಅಂತ ಸರ್. ಅವ್ರು ಹೇಳಿ ಅವ್ರೇ ಹೊರಗೆ ಹೇಳ್ತಾರೆ. ನಾ ಹೆಂಗೆ ಹೇಳಿದ್ರೆ ನಾ ಹೇಳೋದಂದ್ರೆ ಲಕ್ಷ್ಮಣ ಹೇಳಿಲ್ಲ. ನಮ್ಮ ಕಾರ್ಯಕರ್ತರಿಗೆ ಕಿವಿ ಮಾತು ಹೇಳಿದ್ದೀನಿ ನಾನು. ಅವ್ರು ಕಾಂಗ್ರೆಸ್ ಪಕ್ಷ ಹೇಳಿಲ್ಲ. ಯಾಕಂದರೆ ಅವರು 2004ರಿಂದ ಹಿಡಿದು ಡೊಂಗರ್ ಕೆಡುವಂಥ ಸೃಷ್ಟಿಯಲ್ಲಿ ಬಂದು ಕೊನೆಗಳಿಗೆ ಮನಸ್ಸು ಎಮ್ ಎಲ್ ಎ ಆದರು. ಮುಂದೆ ಎಲ್ಲ ಎಲೆಕ್ಷನ್ದಲ್ಲಿ ಒಂದು ಜಾತಿ ಆಧಾರಿತ ಕೆಲಸ ಮಾಡ್ಕೊಂಡು ಬಂದರು. ಅದನ್ನು ಅವರು ಒಂದು ರಾಜಕಾರಣ ತಂತ್ರ, ಅದ್ರ ಬಗ್ಗೆ ತಪ್ಪು ಅನ್ನಂಗಿಲ್ಲ ನಾನು. ಈಗ ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿ ಕೆಲಸ ಮಾಡಿ BJP ಪಕ್ಷ ಗೆಲ್ಲಿಸೋಣ. ಅದಕ್ಕೆ ನಿಮ್ಮ ಮುಖಾಂತರ ಹೇಳ್ತೀನಿ, ನಾವು ಈ ಸಲ ಚರ್ಚೆ ಮಾಡೋದು ತಪ್ಪಾಗ್ತದೆ. ಬಿಡ್ತಾವೆ ಅನ್ನೋದು ಯಾಕೆ ಹೇಳಿದ್ರೆ ನಾನು ತೆಗಿತೀನಿ. ಯಾಕಂದರೆ ಪ್ರತಿ ಕೂಟಲ್ಲಿದ್ದವರು ಸಹ ಅವ್ರು ಹಿಂಬಾಲಕರು ಮಾತಾಡ್ತಾರೆ. ನಮ್ಮ ಮಂದಿ ಕನ್ಫ್ಯೂಷನ್ ಸರ್, ಅವ್ರಿಗೆ ಉತ್ತರ ಹೇಳಿದ್ರು ನಾವು ಕಾಂಗ್ರೆಸ್ದಾಗ ಉತ್ತರ ಇಲ್ಲ. ನಮ್ಮ ಪಕ್ಷ ಕಾರ್ಯಕರ್ತರಿಗೆ ಗಟ್ಟಿ ಕೆಲಸ ಮಾಡಿ ನಾವು ಬರುವಂಥ ಚುನಾವಣೆ ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಶಾಸಕ ಸ್ಥಾನಕ್ಕೆ ಇರ್ಬೋದು, ನಾವು ಗಟ್ಟಿಯಾಗಿ BJP ಪಾರ್ಟಿ ಗ್ರಾಸ್ ರೂಟಿಂದ ಕೆಲಸ ಮಾಡಿ ಕೆಳಮಟ್ಟದ ಕಟ್ಟಿ ಮುಂದಿನ 20ನೇ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಮತ್ತೆ ಮಾಡೋಣ. 18ರಲ್ಲಿ ಹೆಂಗೆ ನಾವು ಯಶಸ್ಸು ಕೊಡ್ತೇವೆ ಕಾಂಗ್ರೆಸ್ ಇದ್ದಾಗ, ಹಂಗೆ ಸಲ ಕೊಡ್ತೈತೆ ಅನ್ನೋ ಆಶಾಭಾವನೆ ಕೆಲಸ ಮಾಡ್ತೇವೆ. ಸರ್, ರಾಜ್ಯದಲ್ಲಿ ತಾಲೂಕು ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ ಆಗ್ತಾ ಇಲ್ಲ ಸರ್. ಅವಧಿ ಮುಗಿದು ಭಾಳ ದಿನ ಆಯಿತು. ಇದ್ರ ಬಗ್ಗೆ BJP ಯಾವ ರೀತಿ ಇದು ಮಾಡುತ್ತೆ ಸರ್? ನಮ್ಮ ಪಕ್ಷದ ನಾಯಕರು ಭಾಳಷ್ಟು ಸಲ ಹೋಗಿ ಚುನಾವಣಾ ಆಯೋಗ ಭೇಟಿಯಾಗಿದ್ದಾರೆ, ಹೈಕೋರ್ಟ್ನಲ್ಲಿ ಕದ ತಟ್ಟಿದ್ದಾರೆ. ಎಲ್ಲ ನೋಡೋಣ, ಕಾನೂನು ಹೋರಾಟದ ಆ ಶೀಘ್ರ ಆಗಲಿ ಅಂತ ಬಯಸ್ತೀವಿ. ಥ್ಯಾಂಕ್ ಯು.